ಕಬೀರ್ ಸಾಹೇಬ್ರ ಬಳಿ ಒಬ್ಳು ಸ್ತ್ರೀ ಬಂದು ಅಳ್ತಾ ಇದ್ಲು. ಅವ್ರು ಕೇಳಿದ್ರು ಏನಾಯ್ತು? ಅವಳಂದು ನನ್ ಪತಿ ಸತ್ತ, ನನ್ ಜೋಡಿ ಮುರಿದು ಹೋಯ್ತು. ಕಬೀರ್ ಅವರು ಹೇಳಿದ್ರು, ನೀನ್ ಜೋಡಿಸಿದ್ ಯಾವ್ದು? ನೀನ್ ಯಾಕೆ ಕೇಳ್ತಿದ್ಯಾ? ನೀನ್ ಜೋಡಿಸಿದ್ಯಾ? ಅದು ಸಂಯೋಗದಿಂದ ಜೋಡಿಸಲ್ಪಟ್ಟಿತ್ತು, ಸಂಯೋಗದಿಂದ ಮುರಿದು ಹೋಯ್ತು. ನೀನ್ ಯಾಕೆ ದುಃಖ ಪಡ್ತಿದ್ಯಾ? ನಿನ್ನ ಜೀವನದಲ್ಲಿ 2-4 ಸಣ್ಣ ಸಂಯೋಗಗಳು ಆಗದೇ ಇದ್ರೆ ಈ ಪುರುಷ ನಿನ್ ಜೀವನದಲ್ಲಿ ಬರ್ತಾನೆ ಇರ್ಲಿಲ್ಲ. ಕೆಲವೊಮ್ಮೆ ನಿಂಗೆ ಬಸ್ನಲ್ಲಿ ಸಿಕ್ಕಿದ್ರು, ಕೆಲವೊಮ್ಮೆ ನಿಂಗೆ ರಸ್ತೆಯಲ್ಲಿ ಡಿಕ್ಕಿ ಹೊಡೆದಿದ್ರು, ಕೆಲವೊಮ್ಮೆ ನೀವು ಅಕ್ಕಪಕ್ಕದಲ್ಲೇ ಇರ್ತಾ ಇದ್ರಿ, ಕೆಲವೊಮ್ಮೆ ಪಂಡಿತರು ನಿಮ್ಮ ಮನೆಗೆ ಯಾವುದೋ ಒಂದು ಸಂಬಂಧನ ತಂದಿದ್ರು, ಅದರಿಂದ ನೀವೀಗ ಜೋಡಿಯಾಗಿದ್ರ. ಈಗ ಅಳೋದಕ್ಕೆ ಏನಿದೆ? ಇವು ಕೇವಲ ಸಂಬಂಧಗಳು, ಕಾಲ ಸ್ವತಃ ಮಾಡಿದ್ದು. ಸಮಯ ಇದನ್ನ ಮುರಿಬಹುದು, ನಿಶ್ಚಿಂತರಾಗಿರಿ. ಯಾವುದು ನಿಂದೋ ಅದು ನಿನ್ನಿಂದ ಬೇರೆ ಆಗಲ್ಲ, ಉಳಿದಿದ್ದೆಲ್ಲ ಕಸ. ಅದಕ್ಕೆ ಯಾಕೆ ನೀವು ಚಿಂತಿಸ್ತೀರಾ? ನಿನ್ ಹತ್ರ ಇರೋ ಯಾವುದು ಕೂಡ ನಿಂದಲ್ಲ, ಮತ್ಯಾವುದು ನಿಂದೋ ಅದನ್ನ ನಿನ್ನಿಂದ ಕಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದು ಸೂತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮಿಂದ ಯಾವ್ದು ಕಿತ್ಕೋಬೋದೋ ಅದು ನಿಮ್ದಲ್ಲ. ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಯಾವುದನ್ನ ನೀವು ರಕ್ಷಣೆ ಮಾಡೋದಕ್ಕೆ ಒದ್ದಾಡ್ತೀರೋ ಅದು ರಕ್ಷಣೆಗೆ ಅರ್ಹವಲ್ಲ. ಯಾವುದನ್ನ ರಕ್ಷಿಸೋಕೆ ನೀವು ರಾತ್ರಿ ನಿದ್ರೆನ ಕಳ್ಕೋತೀರೋ ಅದನ್ನ ರಕ್ಷಿಸ್ಕೊಳ್ಳುವಂತ ಅಗತ್ಯನೇ ಇಲ್ಲ. ಮತ್ತೆ ಯಾವುದನ್ನ ರಕ್ಷಿಸ್ಕೊಳ್ಳುವಂತ ಅವಶ್ಯಕತೆ ಇದೆಯೋ ಅವುಗಳನ್ನ ರಕ್ಷಿಸಬೇಕಾಗೇ ಇಲ್ಲ. ಅದು ಸುರಕ್ಷಿತವಾಗಿದೆ.